ಗಡಿಯಲ್ಲಿ ನಡೆಯಿತು ದೇಶದ ಅತಿ ದೊಡ್ಡ ದರೋಡೆ. ಬೆಳಗಾವಿ ಬಾರ್ಡರ್ನಲ್ಲಿ 400 ಕೋಟಿ ಲೂಟಿ. ರಿಯಲ್ ಎಸ್ಟೇಟ್ ಏಜೆಂಟ್ ಕಿಡ್ನಾಪ್. 45 ದಿನ ನರಕ. ಕಂತೆ ನೋಟು ಹೊರಟಿದ್ದಾದ್ರೂ ಎಲ್ಲಿಗೆ? ನಮಸ್ಕಾರ ಸ್ನೇಹಿತರೆ. ಸಿನಿಮಾಗಳಲ್ಲಿ ನೋಡಿದ್ದೀವಿ ಕಂತೆ ನೋಟು, ಚೇಸಿಂಗ್, ಫೈಟಿಂಗ್, ದರೋಡೆ. ಆದ್ರೆ ರಿಯಲ್ ಲೈಫ್ ನಲ್ಲಿ ಇಂಥದ್ದು ನಡೆಯೋಕೆ ಸಾಧ್ಯನಾ? ರಾಜ್ಯದ ಗಡಿಯಲ್ಲಿ ಅಂಥದ್ದೊಂದು ರೋಚಕ ದರೋಡೆ ನಡೆದಿದೆ. ಜಾಗ ಕರ್ನಾಟಕ ಗೋವಾ ಬಾರ್ಡರ್ನ ದಟ್ಟವಾದ ಕಾಡು, ಚೋರ್ಲಾ ಘಾಟ್. ಸಮಯ ಕತ್ತಲ ರಾತ್ರಿ. ಅಲ್ಲಿ ಪಾಸ್ ಆಗ್ತಿದ್ದ ಕಂಟೈನರ್ಗಳಲ್ಲಿ ಇದ್ದಿದ್ದು ಬರೋಬ್ಬರಿ 400 ಕೋಟಿ ರೂಪಾಯಿ. ಗಮನಿಸಿ, ಇದು ಲೀಗಲ್ ದುಡ್ಡಲ್ಲ, ಬ್ಯಾನ್ ಆಗಿರೋ ಪಿಂಕ್ ನೋಟ್ಗಳು. ಕಣ್ಮುಚ್ಚಿ ತೆಗೆಯೋದ್ರಲ್ಲಿ 400 ಕೋಟಿ ಮಾಯವಾಗುತ್ತೆ. ಇದಾದ್ಮೇಲೆ ಶುರುವಾಗೋದು ಅಸಲಿ ಆಟ. ಅಲ್ಲಿ ಪಾಸ್ ಆಗ್ತಿದ್ದ ಕಂಟೈನರ್ಗಳಲ್ಲಿ ಇದ್ದಿದ್ದು ಬರೋಬ್ಬರಿ 400 ಕೋಟಿ ರೂಪಾಯಿ. ಗಮನಿಸಿ, ಇದು ಲೀಗಲ್ ದುಡ್ಡಲ್ಲ, ಬ್ಯಾನ್ ಆಗಿರೋ ಪಿಂಕ್ ನೋಟ್ಗಳು. ಕಣ್ಮುಚ್ಚಿ ತೆಗೆಯೋದ್ರಲ್ಲಿ 400 ಕೋಟಿ ಮಾಯವಾಗುತ್ತೆ. ಇದಾದ್ಮೇಲೆ ಶುರುವಾಗೋದು ಅಸಲಿ ಆಟ. ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ಕಿಡ್ನಾಪ್ ಆಗ್ತಾನೆ. 45 ದಿನ, ಹೌದು 1.5 ತಿಂಗಳು ನರಕ ನೋಡ್ತಾನೆ. ಇದ್ಯಾವುದೋ ಕೆಜಿಎಫ್ ಅಥವಾ ಪುಷ್ಪ ಸಿನಿಮಾ ಕಥೆಯಲ್ಲ. ಮಹಾರಾಷ್ಟ್ರ ಪಾಲಿಟಿಕ್ಸ್ ಮತ್ತು ಗುಜರಾತ್ನ ಒಂದು ಆಶ್ರಮದ ಲಿಂಕ್ ಇರೋ ರಿಯಲ್ ಸ್ಟೋರಿ. ಅಷ್ಟಕ್ಕೂ ಯಾರ್ದು ಈ ದುಡ್ಡು? ಏನಿದು ಕೇಸ್? 400 ಕೋಟಿ ಬ್ಲಾಕ್ ಮನಿ ಹಿಂದಿರೋ ಆ ದೊಡ್ಡ ಕುಳ ಯಾರು? ಬನ್ನಿ, ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಗೋವಾ 3 ರಾಜ್ಯದ ಪೊಲೀಸರ ನಿದ್ದೆ ಕೆಡಿಸಿರೋ ಈ ರೋಚಕ ಸ್ಟೋರಿಯನ್ನ ಡೀಟೇಲ್ ಆಗಿ ನೋಡೋಣ. ಘಾಟ್ನಲ್ಲಿ ಮಾಯವಾದ ಹಣದ ಟ್ರಕ್. ಸ್ನೇಹಿತರೆ, ಕತೆ ಶುರುವಾಗೋದು ಅಕ್ಟೋಬರ್ 2025ರಲ್ಲಿ. ಜಾಗ ನಮ್ಮ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್. ನಿಮ್ಗೆ ಗೊತ್ತಿರಬಹುದು, ಈ ಚೋರ್ಲಾ ಘಾಟ್ ಅಂದ್ರೆ ಸಾಮಾನ್ಯ ಜಾಗ ಅಲ್ಲ. ದಟ್ಟವಾದ ಕಾಡು, ಹಾವು ಬಳುಕಿನಂಥ ರಸ್ತೆಗಳು. ರಾತ್ರಿ ಹೊತ್ತು ಅಲ್ಲಿ ಸಂಚಾರ ಮಾಡೋಕೆ ಎಂಥ ಡ್ರೈವರ್ ಆದ್ರೂ ಒಂದ್ಸಲ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ಅಕ್ಟೋಬರ್ ತಿಂಗಳ ಒಂದು ಕತ್ತಲ ರಾತ್ರಿ ಗೋವಾದಿಂದ ಮಹಾರಾಷ್ಟ್ರದ ಕಡೆಗೆ ಕೆಲವು ಕಂಟೈನರ್ ಲಾರಿಗಳು ಹೊರಡ್ತವೆ. ಮೇಲೋಟಕ್ಕೆ ಇದು ಸಾಧಾರಣ ಲಾರಿಗಳ ತರ ಕಾಣ್ತಿತ್ತು. ಆದ್ರೆ ಒಳಗಡೆ ಇದ್ದ ಸರಕು ಮಾತ್ರ ಬೆಲೆ ಕಟ್ಟಲಾಗತ್ತು. ಆ ಲಾರಿಗಳಲ್ಲಿ ಇದ್ದಿದ್ದು ಬರೋಬ್ಬರಿ 400 ಕೋಟಿ ರೂಪಾಯಿ ಕ್ಯಾಶ್. ಅದು ಲೀಗಲ್ ಟೆಂಡರ್ ಅಲ್ಲ, ಬ್ಯಾನ್ ಆಗಿರೋ ಹಳೆಯ 2000 ಮುಖ ಬೆಲೆಯ ನೋಟುಗಳು. ದಾರಿಯಲ್ಲಿ ಏನಾಯ್ತು? ಕರೆಕ್ಟ್ ಆಗಿ ಲಾರಿಗಳು ಚೋರ್ಲಾ ಘಾಟ್ನ ನಿರ್ಜನ ಪ್ರದೇಶಕ್ಕೆ ಎಂಟ್ರಿ ಕೊಡ್ತಿದ್ದ ಹಾಗೆ ಒಂದು ಗ್ಯಾಂಗ್ ಅಟ್ಯಾಕ್ ಮಾಡುತ್ತೆ. ಸಿನಿಮೀಯ ಸ್ಟೈಲ್ ನಲ್ಲಿ ಲಾರಿಗಳನ್ನ ಅಡ್ಡ ಹಾಕ್ತಾರೆ. ಡ್ರೈವರ್ಗಳಿಗೆ ಗನ್ ತೋರಿಸಿ ಕ್ಷಣಾರ್ಧದಲ್ಲಿ ಆ 400 ಕೋಟಿ ಹಣವನ್ನ ಲೂಟಿ ಮಾಡಿ ಎಸ್ಕೇಪ್ ಆಗ್ತಾರೆ. ಇಲ್ಲಿ ಗಮನಿಸಬೇಕಾದ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಸಾಮಾನ್ಯವಾಗಿ ನಿಮ್ಮ ಜೇಬಿಂದ ಒಂದು 5,000 ರೂಪಾಯಿ ಕಳೆದು ಹೋದ್ರೆ ನೀವು ಪೊಲೀಸ್ ಠಾಣೆಗೆ ಹೋಗ್ತೀರಾ. ಆದ್ರೆ ಇಲ್ಲಿ 400 ಕೋಟಿ ರೂಪಾಯಿ ಕಳ್ಳತನ ಆಗಿದೆ. ಆದ್ರೂ ಯಾರೂ ಕಂಪ್ಲೇಂಟ್ ಕೊಡ್ಲಿಲ್ಲ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3 ತಿಂಗಳು ಕಳೆಯಿತು. ಆದ್ರೂ ಎಲ್ಲೂ ಈ ಬಗ್ಗೆ ಚಕಾರ ಇರ್ಲಿಲ್ಲ. ಯಾಕೆ? ಉತ್ತರ ಸಿಂಪಲ್, ಅದು ಬ್ಲಾಕ್ ಮನಿ. ಕಂಪ್ಲೇಂಟ್ ಕೊಟ್ರೆ ಮೊದಲು ಜೈಲಿಗೆ ಹೋಗೋದು ದುಡ್ಡು ಕಳ್ಕೊಂಡವನೇ. ಹಾಗಂತ ಆ ಹಣದ ಮಾಲೀಕರು ಸುಮ್ನೆ ಕೂರ್ಲಿಲ್ಲ. ಅವರು ತಮ್ಮದೇ ಆದ ಪ್ಯಾರಲಲ್ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ರು. ಅದು ಕಾನೂನುಬದ್ಧವಾಗಿ ಅಲ್ಲ, ಅಂಡರ್ ವರ್ಲ್ಡ್ ಸ್ಟೈಲ್ ನಲ್ಲಿ. ರಿಯಲ್ ಎಸ್ಟೇಟ್ ಏಜೆಂಟ್ ಕಿಡ್ನಾಪ್. ಇಲ್ಲಿ ಸೀನ್ಗೆ ಎಂಟ್ರಿ ಕೊಡೋದು ಸಂದೀಪ್ ಪಾಟೀಲ್ ಅನ್ನೋ ವ್ಯಕ್ತಿ. ಇವರಿಂದಲೇ ಈಗ ಕೇಸ್ ಬಯಲಾಗಿರೋದು. ಇವರು ಮಹಾರಾಷ್ಟ್ರದ ನಾಶಿಕ್ನಲ್ಲಿ ರಿಯಲ್ ಎಸ್ಟೇಟ್ ಏಜೆಂಟ್. ಹಣ ಕಳೆದುಕೊಂಡ ಆ ಬಿಗ್ ಬಾಸ್ಗಳು ಅಥವಾ ಆ ಬಿಲ್ಡರ್ ಲಾಬಿ ಇತ್ತಲ್ಲ, ಅವರ ಕಣ್ಣು ಬಿದ್ದಿತು ಈ ಸಂದೀಪ್ ಪಾಟೀಲ್ ಮೇಲೆ. ನಮ್ಮ ಹಣ ಸಾಗಿಸೋ ರೂಟ್ ಮ್ಯಾಪ್ ಲೀಕ್ ಮಾಡಿದ್ದೆ ಇವನೇ ಆ ಹಣವನ್ನ ಹೊಡೆದಿರಬೇಕು ಅನ್ನೋದು ಅವರ ಅನುಮಾನ. ಅದು ಅಕ್ಟೋಬರ್ ಕೊನೆಯ ವಾರ ಇರಬಹುದು. ನಾಸಿಕ್ನ ಘೋಟಿ ಅನ್ನೋ ಏರಿಯಾದಲ್ಲಿ ಸಂದೀಪ್ ಪಾಟೀಲ್ನನ್ನ ಒಂದು ಮೀಟಿಂಗ್ ಅಂತ ಕರೀತಾರೆ. ಮಾತುಕತೆ ನೆಪದಲ್ಲಿ ಕರೆದವರು ಅಲ್ಲಿಂದ ಅವರನ್ನ ಗನ್ ಪಾಯಿಂಟ್ ನಲ್ಲಿ ಕಿಡ್ನಾಪ್ ಮಾಡ್ತಾರೆ. ಅಲ್ಲಿಂದ ಶುರುವಾಗುತ್ತೆ ನರಕ. ಒಂದಲ್ಲ ಎರಡಲ್ಲ ಸ್ನೇಹಿತರೆ, ಬರೋಬ್ಬರಿ 1.5 ತಿಂಗಳು, ಹೌದು ಸುಮಾರು 45 ದಿನಗಳ ಕಾಲ ಸಂದೀಪ್ ಪಾಟೀಲ್ನನ್ನ ಕೂಡಿ ಹಾಕ್ತಾರೆ. ಬೇರೆ ಬೇರೆ ಫಾರ್ಮ್ ಹೌಸ್ಗಳು, ಅಜ್ಞಾತ ಸ್ಥಳಗಳಿಗೆ ಶಿಫ್ಟ್ ಮಾಡ್ತಾರೆ. ಪೊಲೀಸ್ ಎಫ್ಐಆರ್ ಪ್ರಕಾರ ಆತನ ಮೇಲೆ ನಡೆದ ಟಾರ್ಚರ್ ಅಷ್ಟಿಷ್ಟಲ್ಲ, ದುಡ್ಡು ಎಲ್ಲಿದೆ ಹೇಳು ಅಂತ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಕೆಲವೊಂದು ಮೂಲಗಳ ಪ್ರಕಾರ ಕರೆಂಟ್ ಶಾಕ್ ಕೊಡೋ ಬೆದರಿಕೆ, ಪ್ರಾಣ ಬೆದರಿಕೆ ಎಲ್ಲವನ್ನ ಹಾಕಿದ್ದಾರೆ. ಆದ್ರೆ ಸಂದೀಪ್ ಪಾಟೀಲ್ ಹತ್ರ ನಿಜವಾಗ್ಲೂ ದುಡ್ಡು ಇತ್ತ ಅಥವಾ ಸುಮ್ನೆ ಅನುಮಾನದ ಮೇಲೆ ಇವರನ್ನ ಟಾರ್ಗೆಟ್ ಮಾಡಿದ್ರ? ಅದು ತನಿಖೆಯಿಂದ ಗೊತ್ತಾಗ್ಬೇಕು. ಕೊನೆಗೆ ಜನವರಿ 2026 ಹೊತ್ತಿಗೆ ಹೇಗೋ ಈ ನರಕದಿಂದ ಸಂದೀಪ್ ಪಾಟೀಲ್ ಹೊರ ಬರ್ತಾರೆ.
ರಿಲೀಸ್ ಆದ್ಮೇಲೆ ಅವರು ಸುಮ್ನೆ ಕೂರ್ಲಿಲ್ಲ. ಹೋಗಿ ನಾಶಿಕ್ ರೂರಲ್ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಆಗ ಇಡೀ ಜಗತ್ತಿಗೆ ಗೊತ್ತಾಗಿತ್ತು ಅಕ್ಟೋಬರ್ನಲ್ಲಿ ಚೋರ್ಲಾಘಾಟ್ನಲ್ಲಿ ಇಂಥದ್ದೊಂದು 400 ಕೋಟಿ ದರೋಡೆಯಾಗಿತ್ತು ಅಂತ. ಅಲ್ಲಿವರೆಗೂ ಇದು ಸೀಕ್ರೆಟ್ ಆಗೇ ಇತ್ತು. ಆಶ್ರಮಕ್ಕೆ ಹೊರಟಿದ್ದ 400 ಕೋಟಿ ಈಗ $1 ಮಿಲಿಯನ್ ಪ್ರಶ್ನೆ ಅಲ್ಲಲ್ಲ, 400 ಕೋಟಿ ರೂಪಾಯಿ ಪ್ರಶ್ನೆ. ಈ ಹಣ ಎಲ್ಲಿಗೆ ಹೋಗ್ತಿತ್ತು? ಯಾಕೆ ಹಳೆಯ ನೋಟ್ಗಳನ್ನ ಅಷ್ಟು ರಿಸ್ಕ್ ತಗೊಂಡು ಸಾಗಿಸ್ತಾ ಇದ್ರು? ಇಲ್ಲಿ ತನಿಖಾ ಸಂಸ್ಥೆಗಳಿಗೆ ಸಿಕ್ಕಿರೋ ಸ್ಫೋಟಕ ಮಾಹಿತಿ ಗುಜರಾತ್ ಆಶ್ರಮ ಲಿಂಕ್. ಪೊಲೀಸ್ ಮೂಲಗಳ ಪ್ರಕಾರ ಮತ್ತು ಮಾಧ್ಯಮಗಳ ವರದಿ ಪ್ರಕಾರ ಈ ಹಣವನ್ನ ಮಹಾರಾಷ್ಟ್ರದಿಂದ ಗುಜರಾತ್ನ ಒಂದು ಪ್ರಮುಖ ಆಶ್ರಮಕ್ಕೆ ಶಿಫ್ಟ್ ಮಾಡಲಾಗ್ತಿತ್ತು. ಯಾಕೆ ಆಶ್ರಮ? ನಿಮ್ಗೆ ಗೊತ್ತಿರಬಹುದು, ಕೆಲವೊಂದು ಸಂಸ್ಥೆಗಳಿಗೆ ಬರೋ ಡೊನೇಷನ್ ಹೆಸರಲ್ಲಿ ಬ್ಲಾಕ್ ಮನಿ, ವೈಟ್ ಆಗೋ ದಂಧೆ ನಡೆಯುತ್ತೆ ಅನ್ನೋ ಆರೋಪಗಳು ಆಗಾಗ ಕೇಳಿ ಬರ್ತಾ ಇರುತ್ತೆ. ಇಲ್ಲಿ ಕೂಡ ಪ್ಲಾನ್ ಅದೇ ಇರೋ ಸಾಧ್ಯತೆ ಇದೆ. ಆಶ್ರಮಕ್ಕೆ ಡೊನೇಷನ್ ಅಥವಾ ಕಾಣಿಕೆ ರೂಪದಲ್ಲಿ ಹಳೆಯ ನೋಟು ಕೊಟ್ಟು ಅಲ್ಲಿಂದ ಕಮಿಷನ್ ಕಟ್ ಮಾಡಿಕೊಂಡು ಹೊಸ ನೋಟ್ಗಳನ್ನ ಪಡೆಯೋ ಡೀಲ್ ಕುದುರಿಸಿರಬಹುದು. ಸಾಮಾನ್ಯವಾಗಿ ಇಂಥ ಡೀಲ್ಗಳಲ್ಲಿ 30 ರಿಂದ 40% ಕಮಿಷನ್ ಇರುತ್ತೆ. ಅಂದ್ರೆ 100 ಕೋಟಿ ಹಳೆ ನೋಟು ಕೊಟ್ರೆ 60 ರಿಂದ 70 ಕೋಟಿ ಹೊಸ ನೋಟು ವಾಪಸ್ ಸಿಗುತ್ತೆ. ಇದು ದೊಡ್ಡ ಮಟ್ಟದ ಹವಾಲಾ ರಾಕೆಟ್. ಮಹಾರಾಷ್ಟ್ರದ ಪ್ರಭಾವಿ ಬಿಲ್ಡರ್ ಮತ್ತು ರಾಜಕಾರಣಿಗಳ ಲಿಂಕ್ ಇರೋ ಹಣ ಇದು ಅಂತ ಹೇಳಲಾಗ್ತಿದೆ. ಮುಂಬರೋ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಫಂಡಿಂಗ್ ಮಾಡೋಕೆ ಇಟ್ಟಿದ್ದ ಹಣ ಇದು ಅನ್ನೋ ಮಾತುಗಳು ಇವೆ. ಆದ್ರೆ ವಿಧ್ಯಾಟ ನೋಡಿ, ವೈಟ್ ಮಾಡೋಕೆ ಹೊರಟಿದ್ದ ಬ್ಲಾಕ್ ಮನಿ ಮಾರ್ಗ ಮಧ್ಯದಲ್ಲೇ ದರೋಡೆಕೋರರ ಪಾಲಾಯ್ತು. ಮಹಾರಾಷ್ಟ್ರ ಟು ಬೆಳಗಾವಿ ಎಸ್ಐಟಿ ಬೇಟೆ. ಈಗ ಮ್ಯಾಟರ್ ಸೀರಿಯಸ್ ಆಗಿದೆ. ಸಂದೀಪ್ ಪಾಟೀಲ್ ಕಂಪ್ಲೇಂಟ್ ಕೊಟ್ಟ ತಕ್ಷಣ ನಾಸಿಕ್ ಪೊಲೀಸರು ಆಕ್ಷನ್ಗೆ ಇಳಿದಿದ್ದಾರೆ. ಒಂದಲ್ಲ ಎರಡಲ್ಲ ಹಲವಾರು ಆರೋಪಿಗಳನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಅದರಲ್ಲಿ ಬಾಬು ಅಶ್ಬೈಕ್ ಅನ್ನೋ ಕುಖ್ಯಾತ ಗ್ಯಾಂಗ್ಸ್ಟರ್ ಮತ್ತು ಆತನ ಸಹಚರರ ಹೆಸರುಗಳು ಕೇಳಿ ಬರ್ತಿವೆ. ಆದ್ರೆ ಮೇನ್ ಮಾಸ್ಟರ್ ಮೈಂಡ್ ಯಾರು ಅನ್ನೋದು ಇನ್ನೂ ಪಕ್ಕಾ ಆಗಿಲ್ಲ. ವಿಷಯ ಸೀರಿಯಸ್ ಆಗಿರೋದ್ರಿಂದ ಮಹಾರಾಷ್ಟ್ರ ಸರ್ಕಾರ ಎಸ್ಐಟಿ ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಮಾಡಿದೆ. ಇದು ಬರೀ ಮಹಾರಾಷ್ಟ್ರಕ್ಕೆ ಸೀಮಿತವಾಗಿಲ್ಲ ಸ್ನೇಹಿತರೆ. ಘಟನೆ ನಡೆದಿದ್ದು ನಮ್ಮ ಕರ್ನಾಟಕದ ಗಡಿಯಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ. ಹೀಗಾಗಿ ಬೆಳಗಾವಿ ಪೊಲೀಸರು ಮತ್ತು ಮಹಾರಾಷ್ಟ್ರ ಪೊಲೀಸರು ಸೇರಿ ಜಂಟಿ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಈಗ ಪೊಲೀಸರ ಮುಂದೆ ಇರೋದು 2 ಸವಾಲು. 1, ಕಿಡ್ನಾಪ್ ಮಾಡಿದ ಗ್ಯಾಂಗ್ಗೆ ಶಿಕ್ಷೆ ಕೊಡಿಸೋದು. 2, ಅಸಲಿಗೆ ಆ 400 ಕೋಟಿ ಹಣದ ಮೂಲ ಯಾವುದು, ಅದರ ಅಪ್ಪ ಯಾರು ಅನ್ನೋದನ್ನ ಪತ್ತೆ ಹಚ್ಚೋದು. ಐಟಿ ಮತ್ತು ಇಡಿ ಅಧಿಕಾರಿಗಳು ಕೂಡ ಹತ್ತಿನ ಕಣ್ಣಿಟ್ಟಿದ್ದಾರೆ. ಯಾಕಂದ್ರೆ 400 ಕೋಟಿ ಅಂದ್ರೆ ತಮಾಷೆ ಅಲ್ಲ. ಇದು ಬರೀ ಸ್ಯಾಂಪಲ್ ಅಷ್ಟೇನಾ? ಕೊನೆಯದಾಗಿ ಸ್ನೇಹಿತರೆ, ಈ ಘಟನೆ ನಮ್ಮ ಕಣ್ಣು ತೆರೆಸುವಂತಿದೆ. ನವೆಂಬರ್ 2016ರಲ್ಲಿ ನೋಟು ಅಮಾನ್ಯೀಕರಣ ಆಯಿತು. ಆಗ ಸರ್ಕಾರ ಹೇಳಿತು ಬ್ಲಾಕ್ ಮನಿ ಕತೆ ಮುಗೀತು ಅಂತ. ಆದ್ರೆ 2025-26ರಲ್ಲಿ ಇವತ್ತಿಗೂ 400 ಕೋಟಿ ಮೌಲ್ಯದ ಹಳೆಯ ನೋಟುಗಳು ಲಾರಿಗಳಲ್ಲಿ ಓಡಾಡ್ತಿದೆ ಅಂದ್ರೆ ಏನರ್ಥ? ಇನ್ನು ಎಷ್ಟು ಸಾವಿರ ಕೋಟಿ ಹಣ ಹೀಗೆ ಅಂಡರ್ ಗ್ರೌಂಡ್ ನಲ್ಲಿ ಕೊಳೆತಿರಬಹುದು. ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ನ ಕಿಡ್ನಾಪ್ ಆಗದೆ ಇದ್ರೆ ಈ ವಿಷಯ ಪ್ರಪಂಚಕ್ಕೆ ಗೊತ್ತೇ ಆಗ್ತಿರ್ಲಿಲ್ವೇನೋ. ದರೋಡೆಕೋರರು ದರೋಡೆ ಮಾಡಿದ್ರು, ಬಿಲ್ಡರ್ ಕಡೆಯವರು ಕಿಡ್ನಾಪ್ ಮಾಡಿದ್ರು. ಆದ್ರೆ ಅಲ್ಟಿಮೇಟ್ ಆಗಿ ಲಾಸ್ ಆಗಿದ್ದು ಯಾರಿಗೆ? ಇದು ಅಕ್ರಮ ಸಂಪತ್ತಿನ ಶಾಪ ಅನ್ಸುತ್ತೆ. ದುಡ್ದೋನ್ಗೂ ಸಿಗಲ್ಲ, ದೋಚಿದೋನ್ಗೂ ಸಿಗಲ್ಲ. ಈ ಕೇಸ್ನಲ್ಲಿ ಇನ್ಯಾವ್ಯಾವ ದೊಡ್ಡ ತಲೆಗಳು ಉರುಳುತ್ತೆ? ಆ ಆಶ್ರಮದ ಲಿಂಕ್ ನಿಜಾನ? ಬೆಳಗಾವಿ ಪೊಲೀಸರು ಈ ಕೇಸನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಇಷ್ಟೊಂದು ಹಳೆಯ ನೋಟುಗಳು ಇನ್ನೂ ಚಲಾವಣೆಯಲ್ಲಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.